ನಾನೊಬ್ಬ MP ಅಂತ ಹೇಳಿ ಕೆಲಸ ಮಾಡ್ತಾ ಇಲ್ಲ, ನಾನೊಬ್ಬ ನಿಮ್ಮ ಅಣ್ತಮ್ಮ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಸ್ನೇಹಿತ, ನಿಮ್ಮ ಮನೆಯ ಮಗ ಅಂತ ಹೇಳಿ ಈ ಭಾಗದ ಅಭಿವೃದ್ಧಿಯನ್ನ ನಾನು ಮಾಡ್ತಾ ಇದ್ದೀನಿ. $24 ಲಕ್ಷ ಕೋಟಿ ಹಣವನ್ನ ಕೇಂದ್ರಕ್ಕೆ ನಾವು ಕೊಟ್ಟಿದ್ದೇವೆ. ಅವರು ನಮಗೆ 2,92,000 ಕೋಟಿ ಹಣವನ್ನ ನಮಗೆ ವಾಪಸ್ಸು ಕರ್ನಾಟಕದ ಅಭಿವೃದ್ಧಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕನ್ನಡದ ಪರ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀವು ಆಶೀರ್ವಾದವನ್ನ ಮಾಡಬೇಕಾಗ್ತದೆ. ನನ್ನ ದೇಶದ್ರೋಹಿ ಅಂತ ಕಲ್ಲೂ ಸಿಗ್ತಾ ಇಲ್ಲ ನಮ್ಮ ಕನ್ನಡಿಗರಿಗೆ. ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನ್ಯಾಯ ಆಗೋದನ್ನ ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಪರವಾಗಿ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ